We have registered successfully. And one more thing, Nagar, which was very old. They never used to maintain that. ನಮ್ಮ ಭವಿಷ್ಯ ನಿಧಿ ನೌಕರರ ಸಂಘಟನೆಯ ಹಲವಾರು ಬೇಡಿಕೆಗಳನ್ನ ಮುಂದಿಟ್ಟುಕೊಂಡು ಈ ಒಂದು 2 ದಿನದ ಕಾರ್ಯಕ್ರಮವನ್ನು ನಾವು ಇಲ್ಲಿ ಬೆಂಗಳೂರಿನಲ್ಲಿ ಹಮ್ಮಿಕೊಂಡಿದ್ದೇವೆ. ಇದಕ್ಕೆ ಅಖಿಲ ಭಾರತದ ಎಲ್ಲ ರಾಜ್ಯಗಳ ಪ್ರಧಾನ ಕಾರ್ಯದರ್ಶಿಗಳು, ಜಿಲ್ಲಾವಾರು ಕಚೇರಿಯ ಪ್ರಧಾನ ಕಾರ್ಯದರ್ಶಿಗಳು ಇಲ್ಲಿ ಬಂದಿದ್ದಾರೆ. ಇಲ್ಲಿ ನಮಗೆ ಆಗಿರುವಂಥ ಮುಖ್ಯವಾದ ಸಮಸ್ಯೆ ಏನಪ್ಪ ಅಂದರೆ, ನಮ್ಮ ನೌಕರಿಗೆ ಸಿಗಬೇಕಾದಂಥ ಬಡ್ತಿ ಸಮಸ್ಯೆ ತುಂಬ ಇದೆ. ಹಲವಾರು ಅಂದರೆ 30 ವರ್ಷಗಳಿಂದ ಒಂದೇ ಒಂದು ಹುದ್ದೆಯಲ್ಲಿ ಇದ್ದುಕೊಂಡು ಭವಿಷ್ಯ ನಿಧಿ ಸಂಘಟನೆಯಲ್ಲಿ ಕೆಲಸ ಮಾಡ್ತಾ ಇರುವಂಥ ನಮಗೆ ಯಾವುದೇ ತರಹದ ಪ್ರಮೋಷನ್ ಪ್ರಾಸ್ಪೆಕ್ಟ್ಸು ಸಿಗ್ತಾ ಇಲ್ಲ. ಆ ಒಂದು ನಿಟ್ಟಿನಲ್ಲಿ ನಮ್ಮ ಒಂದು ಅಖಿಲ ಭಾರತ ಒಕ್ಕೂಟದವರು ಹಲವಾರು ಬೇಡಿಕೆಗಳನ್ನು ನಾವು ಸರ್ಕಾರದ ಮುಂದೆ ಹಾಗೂ ನಮ್ಮ ಮಂತ್ರಿಗಳ ಮುಂದೆ ಹಾಗೂ ನಮ್ಮ ಪ್ರಧಾನ ಕಚೇರಿಯಲ್ಲಿ ಕೊಟ್ಟಿದ್ದರೂ ಸಹ ಇದುವರೆಗೂ ಯಾವುದೇ ಒಂದು ಸಮಸ್ಯೆಗೆ ಪರಿಹಾರ ಸಿಕ್ಕಿಲ್ಲ. ಇದು ಇಲ್ಲಿ ಏನಾಗ್ತಾ ಇದೆ, ತಾರತಮ್ಯ ಏನಂದರೆ, ಇಲ್ಲಿ ನಮ್ಮಲ್ಲಿ ಇದ್ದಂಥ ನೌಕರ ವರ್ಗದವ್ರನ್ನ ಹುದ್ದೆಯನ್ನು ಕಿತ್ಕೊಂಡು ಆಫೀಸರ್ಸ್ ರಿಕ್ರೂಟ್ಮೆಂಟ್ ಮಾಡ್ಕೊಳ್ತಾ ಇದ್ದಾರೆ. ಅವ್ರೇನು ಮಾಡ್ತಾ ಇದ್ದಾರೆ, ಸರ್ಕಾರಕ್ಕೆ ಬೇಡಿಕೆ ಕೊಡೋದೇನು ಅಂದರೆ, ನಾವು ಇರೋ ಹಣದಲ್ಲೇ ನಾವು ಹೊಂದಾಣಿಕೆ ಮಾಡ್ತೀವಿ ಅನ್ನೋ ಒಂದು ಸುಳ್ಳು ಭರವಸೆ ಕೊಟ್ಟು ನಮ್ಮ ನೌಕರರ ಸಿಗಬೇಕಾಗಿರುವಂಥ ಹುದ್ದೆನ ಕಡಿತ ಮಾಡಿ ಆಫೀಸರ್ಸನ್ನು ಜಾಸ್ತಿ ಮಾಡ್ಕೊಳ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್, ನಮ್ಮಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಹುದ್ದೆ ಕೇವಲ 115 ಇತ್ತು, ಅದನ್ನು 465 ಮಾಡಿಕೊಂಡ್ರು. ಅದಕ್ಕೆ ನಮ್ಮ 1700 ನೌಕರರ ಹುದ್ದೆಯನ್ನು ಕಡಿತ ಮಾಡಿದ್ರು. ಈ ರೀತಿ ಮಾಡಿ ಏನಾಗಿದೆ, ಈಗ ನಮ್ಮ ನೌಕರರ ಸಂಖ್ಯೆ ತುಂಬ ಕಡಿಮೆ ಆಗಿ ಅಧಿಕಾರಿಗಳ ಸಂಖ್ಯೆ ತುಂಬ ಜಾಸ್ತಿ ಆಗಿದೆ. ಅಧಿಕಾರಿಗಳ ಸಂಖ್ಯೆ 1000 ಗಟ್ಟಲೆ ಆದ್ರೂ ನಮ್ಮ ನೌಕರರ ಸಂಖ್ಯೆ ಏನು ಬೆಳವಣಿಗೆ ಆಗ್ತಾಯಿಲ್ಲ. ಮತ್ತು ನಮ್ಮಲ್ಲಿ ಪ್ರತಿ ವರ್ಷ ಅಥವಾ 2 ವರ್ಷಕ್ಕೊಮ್ಮೆ ಆಗಬೇಕಾದಂತಹ ಒಂದು ಭರ್ತಿ ಪ್ರಕ್ರಿಯೆ ನಡೀತಾ ಇಲ್ಲ. ಭರ್ತಿ ಪ್ರಕ್ರಿಯೆ ನಡೀತಾ ಇಲ್ಲ. ಮತ್ತು ನಮಗೆ ಸಿಗಬೇಕಾದಂಥ ಪ್ರಮೋಷನ್ ಪ್ರಾಸ್ಪೆಕ್ಟ್ಸು ನಮ್ಮಲ್ಲಿ ಏನಂದರೆ, ಆಫೀಸರ್ಸ್ 4 ವರ್ಷಕ್ಕೊಂದು ಪ್ರಮೋಷನ್ ಆಟೋಮೆಟಿಕ್ಕಾಗಿ ಸಿಗುತ್ತೆ. ನಮ್ಮಲ್ಲಿ 25-30 ವರ್ಷ ಮಾಡಿದರೂ ಸಹ ಒಂದು ಪ್ರಮೋಷನ್ ಸಿಗಲ್ಲ. ಇದರಲ್ಲಿ ಸರ್ಕಾರದಲ್ಲಿ MACP ಅಂತ ಒಂದು ಸ್ಕೀಮ್ ಇತ್ತು, ಅದು 10 ವರ್ಷಕ್ಕೊಮ್ಮೆ ಸಿಗಬೇಕು. ಅದನ್ನು ಸಹ ನಮ್ಮ ಸರ್ಕಾರದವರು ನಮಗೆ ಕೊಡ್ತೀರಾ. ನಾವು ಅದಕ್ಕೆ ಕೋರ್ಟು ಕಚೇರಿ ಅಂತ ಹೋಗಿ 15 ವರ್ಷಗಳ ಪರಿಶ್ರಮ ಪಟ್ಟು ಈಗ ಅದನ್ನು ಹೈಕೋರ್ಟ್ ಆರ್ಡರ್ ಮೇಲೆ ಇಂಪ್ಲಿಮೆಂಟ್ ಮಾಡಿಸೋಂತ ಮಾಡಿದ್ವಿ. ಹೈಕೋರ್ಟ್ ಆರ್ಡರ್ ಆಗಿ 2 ವರ್ಷ ಆದರೂ ಸಹ ಕೊಡಲಿಲ್ಲ. ಆಗ ನಮ್ಮ CBT ಮೆಂಬರ್ ಆದ ಸರ್ವಜನ್ ಸಿದ್ದು ಅವರು ಹಾಗೂ ಇತರ CBT ಮೆಂಬರ್ಸು ನಮ್ಮ CBT ಮೀಟಿಂಗ್ನಲ್ಲಿ ಗಲಾಟೆ ಮಾಡಿ ನಮ್ಮ ಪರವಾಗಿ ಹೇಳಿ ಅದನ್ನು ಈಗ ಕೊಡಿಸಿದ್ದಾರೆ. ಈ ಒಂದು ಇದು ಕೊಟ್ಟಿರೋದ್ರಿಂದ ನಮ್ಮ ನೌಕರರಿಗೆ ಒಂದು ತಾತ್ಕಾಲಿಕ ಒಂದು ಇದು ಸಿಕ್ಕಿದೆ, ಉತ್ಸಾಹ ಸಿಕ್ಕಿದೆ. ಮತ್ತು ಇಲ್ಲಿ ನಮ್ಮ ನೌಕರರಿಗೆ ಬೇಕಾಗಿರುವಂಥ ಪ್ರಮೋಷನ್ ಪ್ರಾಸ್ಪೆಕ್ಟ್ಸ್ ಅಂದರೆ ನಿಗದಿತ ಸಮಯಕ್ಕೆ ಪ್ರಮೋಷನ್ ಸಿಗ್ತಾ ಇಲ್ಲ. ಆ ಒಂದು ಸಮಸ್ಯೆಯಿಂದ ತುಂಬಾ ತೊಂದರೆ ಆಗ್ತಾಯಿದೆ. ಮತ್ತು ಇಲ್ಲಿ ನಮಗೆ ವರ್ಕ್ಲೋಡು ತುಂಬ ಜಾಸ್ತಿ ಆಗಿದೆ. ಇಡೀ ಭಾರತದ ವರ್ಕ್ಲೋಡಲ್ಲಿ ಬರೀ ಬೆಂಗಳೂರಿನಲ್ಲಿ 10% ವರ್ಕ್ಲೋಡನ್ನು ವಿತ್ ಮಿನಿಮಮ್ 400 ಜನ ಕ್ಲರ್ಕ್ಸು ನಿಭಾಯಿಸ್ತಾ ಇದ್ದೀವಿ. ಇದನ್ನು ಪರಿಹಾರ ನೋಡಬೇಕು ಅಂದರೆ ನಮಗೆ ನೌಕರರ ಭರ್ತಿ ಆಗಬೇಕು ಹಾಗೂ ಉನ್ನತ ಹುದ್ದೆಗೆ ಪ್ರಮೋಷನ್ ಪ್ರಾಸ್ಪೆಕ್ಟ್ಸ್ ಇರಬೇಕು. ಆಗ ಮಾತ್ರ ಈ ಸಮಸ್ಯೆಗೆ ಪರಿಹಾರ ಸಿಗುತ್ತೆ. ಇಲ್ಲಾಂದರೆ ಯಾವುದೇ ಥರ ಪರಿಹಾರ ಸಿಗೋದಿಲ್ಲ. ಭವಿಷ್ಯ ನಿಧಿ ಅನ್ನೋದು ನಮ್ಮ ಸೊಸೈಟಿಲಿ ತುಂಬ ಮುಖ್ಯವಾದದ್ದು. ಕಾರ್ಮಿಕರ ಭವಿಷ್ಯ ನಿಧಿ, ಎಲ್ಲ ಚಂದಾದಾರರಿಗೆ ಭವಿಷ್ಯ ನಿಧಿ, ಪಿಂಚಣಿ ಮತ್ತು ಇನ್ಶೂರೆನ್ಸ್ ಸ್ಕೀಮ್ ಕೊಡ್ತೀವಿ. ನಮ್ಮ ಸಂಸ್ಥೆ ಅಖಿಲ ಭಾರತ ಸಂಸ್ಥೆ ಮತ್ತು ಇದು ಎಲ್ಲ ರಾಜ್ಯಗಳಲ್ಲಿದೆ. ಎಲ್ಲ ಕಾರ್ಮಿಕ ವರ್ಗದವ್ರಿಗೆ ನಾವು ಅವ್ರಿಗೆ ಒಂದು ಸೋಷಿಯಲ್ ಸೆಕ್ಯೂರಿಟಿ ಬೆನಿಫಿಟ್ ಅಂತ ಕೊಡ್ತೀವಿ. ಸೊ ನಮ್ಮ ಎಲ್ಲ ಪದಾಧಿಕಾರಿಗಳು ಹಾಗೂ ಸಂಘದ ಅಧ್ಯಕ್ಷರು ಇವತ್ತು ಈ ದಿನ ನಮ್ಮ ಬೆಂಗಳೂರಿನಲ್ಲಿ ಅಖಿಲ ಭಾರತ ಏನು EPF ಒಕ್ಕೂಟದ ಮೀಟಿಂಗ್ ಇದೆ, ಅದರಲ್ಲಿ ಭಾಗವಹಿಸಿದ್ದೀವಿ. ನಮ್ಮೆಲ್ಲ ಏನು ಬೇಡಿಕೆಗಳಿದೆ ಅದನ್ನು ನಾವು ಸರ್ಕಾರದ ಮುಂದೆ ಇಡ್ತಿದ್ದೀವಿ. ನಮ್ಮ ಕಮಿಷನರ್ ಆಗಲಿ ಅಥವಾ ನಮ್ಮ ಮಿನಿಸ್ಟರ್ ಆಗಲಿ ಅವ್ರ ಮುಂದೆ ತರ್ತಿದ್ದೀವಿ. ಇದೆಲ್ಲದರ ಮುಂದೆ ನಾವು ಏನು ನಮ್ಮ ಕಾರ್ಮಿಕರಿಗೆ ನಾವು ಸಹಾಯ ಮಾಡಬೇಕು, ನಮ್ಮಿಂದ ಏನು ಅವ್ರದ್ದು ಏನು ಪಿಂಚಣಿ ಆಗಲಿ, PF ಆಗಲಿ, ಮತ್ತೊಂದಾಗಲಿ, ಅದು ಏನು ನಾವು ದಾವೆಗಳನ್ನ ನಿರ್ವಹಿಸ್ತೀವಿ ಅದನ್ನ ನಾವು ಯಶಸ್ವಿಯಾಗಿ ಮಾಡ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಷ್ಟು ಜನ ಇಡೀ ಭಾರತದಲ್ಲಿ ಲೆಕ್ಕ ಹಾಕಿದ್ರೆ ನೀವು ಸುಮಾರು 35 ಕೋಟಿ PF ಚಂದಾದಾರರಿದ್ದಾರೆ, PF ಮೆಂಬರ್ಸ್ ಇರ್ತಾರೆ. ಕರ್ನಾಟಕದಲ್ಲಿ ನೀವು ತಗೊಂಡ್ರೆ ಸುಮಾರು ನಮ್ದು ಎಲ್ಲಾ ಡಿಸ್ಟ್ರಿಕ್ಟ್ ಸೇರಿಸ್ಕೊಂಡ್ರೆ ಸುಮಾರು 1.5 ಕೋಟಿ PF ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಇಲ್ಲಿ ಜಿಲ್ಲಾವಾರು ಅಲ್ಲ, ಕರ್ನಾಟಕದ ಎಲ್ಲ ಭಾರತದ ಎಲ್ಲ ರಾಜ್ಯದ ಪದಾಧಿಕಾರಿಗಳು ಬಂದಿದ್ದಾರೆ. ನಮ್ಮದು ಮುಖ್ಯ ಉದ್ದೇಶ ಸಬ್ಸ್ಕ್ರೈಬರ್ಸ್ ಸರ್ವಿಸಸ್ ಅವ್ರ ಮೊಟ್ಟು ಕಾರ್ಮಿಕರ ಸೇವೆ. ನಾವು ಭಾಳ ವರ್ಷಗಳಿಂದ ಮಾಡ್ತಾ ಬರ್ತಾ ಇದ್ವಿ. ನಮ್ಮ ಗುರಿ ಅದೇ. ಹಾಗೆ ನಮ್ಮ ಪ್ರಾಬ್ಲಮ್ಸು ನಮ್ಮ ಕೇಂದ್ರ ಸರ್ಕಾರದವರಾಗಲಿ, ನಮ್ಮ ಕೇಂದ್ರ ಕಚೇರಿಯವರಾಗಲಿ ನಮ್ಮ ಇಶ್ಯೂಸ್ ತಗೊಂಡು ನಮ್ಮ ಪ್ರಾಬ್ಲಮ್ಸ್ ಬೇಡಿಕೆ ಏನಿದೆ ಸರ್? ಏನು ಸಮಸ್ಯೆಗಳು ನೀವು ಫೇಸ್ ಮಾಡ್ತಾ ಇದ್ದೀರಾ ಪ್ರಮುಖವಾಗಿ? ಮುಖ್ಯವಾಗಿ ನಮಗೆ ಸ್ಟಾಫ್ ಸ್ಟ್ರೆಂತ್ ಭಾಳ ಕಡಿಮೆ ಇದೆ. ಅಂದರೆ ಸಂಖ್ಯೆಗೆ ಏನು ಕಾರ್ಮಿಕರ ಸಂಖ್ಯೆ ಇದೆ
ಭವಿಷ್ಯ ನಿಧಿ ಕಾರ್ಮಿಕರ ಇದೆಯಲ್ಲ ಸಂಖ್ಯೆ ಇದೆಯಲ್ಲ, Workload. ಆ ವರ್ಕ್ಲೋಡ್ ಅನುಪಾತವಾಗಿ ಸ್ಟಾಫ್ ಇಲ್ಲ ನಮಗೆ, ರಿಕ್ರೂಟ್ಮೆಂಟ್ ಆಗ್ತಾ ಇಲ್ಲ. 4 ಮಂದಿ ಮಾಡೋ ಕೆಲಸ ನಾವು ಒಬ್ರು ಮಾಡ್ತಾ ಇದೀವಿ. ಸ್ವಲ್ಪ ಕಷ್ಟ ಇದೆ ಕೆಲಸ ಮಾಡೋದು. ಆದ್ರೂ ನಾವು ಇಷ್ಟೆಲ್ಲ ಸ್ಟ್ರೆಂತ್ ಕಡಿಮೆ ಇದ್ರೂ ಯಾವುದೇ ಕೊರತೆ ಇಲ್ದಿರ ನಾವು ಸೇವೆ ನೀಡ್ತಾ ಇದೀವಿ ಎಲ್ರಿಗೂ. ಯಾರು ನಮ್ಮ ಬಗ್ಗೆ ಯಾವ ಕಂಪ್ಲೇಂಟ್ ಇಲ್ದಿರ ಡೇ ಅಂಡ್ ನೈಟ್ ವರ್ಕ್ ಮಾಡ್ತಾ ಇದ್ವಿ. ಆಫ್ಟರ್ ಆಫೀಸ್ ಅವರ್ಸು, ಬಿಫೋರ್ ಆಫೀಸ್ ಅವರ್ಸ್ ಬಂದು ಮನೆ ಕೆಲಸನ, ಮನೆ ಸಂಸಾರದ ಬಿಟ್ಟು ಫಸ್ಟ್ ನಮ್ಗೆ ಅನ್ನ ಕೊಡ್ತಿರೋ ಸಂಸ್ಥೆ ಮುಖ್ಯವಾಗಿದ್ದು. ನಮ್ಮ ಸಂಸಾರ ನಡೀತಾ ಇರೋದು ಸಂಸ್ಥೆಯಿಂದ. ಹಾಗಾಗಿ ಸಂಸ್ಥೆಗೋಸ್ಕರ ದುಡಿತಾ ಇದ್ವಿ. ನಮ್ಮದ ಒಂದು ಕೋರಿಕೆ, ನಮಗೆ ಹೆಚ್ಚಿನ ಜನಸಂಖ್ಯೆಯಲ್ಲಿ ನಮ್ಮ ಕೆಲಸಗಾರ ಸ್ಟಾಫ್ನ ಕೊಡಬೇಕು ಅಂತ ನಾನು ಕೇಂದ್ರ ಸರ್ಕಾರದಲ್ಲಿ ನಮ್ಮ ಇವರು ಶೋಭಾ ಮಿನಿಸ್ಟರ್ಸ್ ಆಗಲಿ, ನಮ್ಮ ಅಡಿಷನಲ್ ಸೆಂಟ್ರಲ್ ಕಮಿಷನರ್ನೆಲ್ಲ ನಾವು ಇವತ್ತು ನಮ್ಮ ಸರ್ಕಾರ, ನಮ್ಮ ರಾಜ್ಯದ ಜನರಲ್ ಸೆಕ್ರೆಟರಿ ಆದ ರವಿಕುಮಾರ್ ನೇತೃತ್ವದಲ್ಲಿ ಅವ್ರನ್ನ ಮೀಟ್ ಮಾಡಿದ್ವಿ. ನಾವು ಕೇಳಿದ್ದೀವಿ. ಈಗಾಗಲೇ ಅವರು ಬಹಳ ನಮ್ಗೆ ಹೆಲ್ಪ್ ಮಾಡಿದ್ದಾರೆ ಮೇಡಮ್ನವರು. ಅಂಡ್ ಇವರ ನೇತೃತ್ವದಲ್ಲಿ ಮತ್ತೆ ನಮ್ಮ ಸೆಕ್ರೆಟರಿ ಜನರಲ್ ಕೃಪಾಕರ್ ನೇತೃತ್ವದಲ್ಲಿ ಇತ್ತೀಚೆಗೆ ನಮಗೆ MACP ಅಂತ ಒಂದು ಬೆನಿಫಿಟ್ ಅದು ಬಹಳ ವರ್ಷಗಳಿಂದ ಪೆಂಡಿಂಗ್ ಇತ್ತು. ಇವ್ರ ನೇತೃತ್ವದಲ್ಲಿ ಎಲ್ಲರೂ ಫೈಟ್ ಮಾಡಿ ಇತ್ತೀಚೆಗೆ ಎಲ್ರಿಗೂ ಅರಿಯರ್ಸ್ ಬಂದಿದೆ ಸರ್. ಒಳ್ಳೆ ಅಮೌಂಟ್ ಬಂದಿದೆ ಸರ್. ಒಬ್ಬೊಬ್ಬರಿಗೆ 5 ಲಕ್ಷ 6 ಲಕ್ಷ ಬಹಳ ವರ್ಷಗಳಿಂದ ಪೆಂಡಿಂಗ್ ಇತ್ತು. ಗ್ರಾಜ್ಯುಟಿ ಅಂದರೆ ಬ್ಯಾಲೆನ್ಸ್ ಪೆಂಡಿಂಗು. ಅದರಿಂದ ಮಂತ್ಲಿ ಇನ್ಕಮ್ ಸ್ಯಾಲರಿಯಲ್ಲೂ ಸ್ವಲ್ಪ ನಮ್ಗೆ ಇನ್ಕ್ರೀಸ್ ಆಗಿದೆ. ಹಾಗಾಗಿ ಅವ್ರಿಗೂ ನಮ್ಮ ಇವರಿಗೆ ಕೃಪಾಕರನ್ ಸರ್ಗಾಗಲಿ, ರವಿಕುಮಾರ್ ಅವ್ರಿಗಾಗಿ, ಆಮೇಲೆ ACC ಮೇಡಮ್ ಅವ್ರಿಗೆ ಧನ್ಯವಾದಗಳನ್ನು ಹೇಳಲು ಇಷ್ಟಪಡ್ತೇನೆ. ನಮಸ್ಕಾರ ಕರ್ನಾಟಕ, ನಮಸ್ಕಾರ ಇಂಡಿಯಾ. ನಾವಿವತ್ತು ಅಖಿಲ ಭಾರತ EPF ಸ್ಟಾಫ್ ಫೆಡರೇಷನ್ಸ್ ಈ ಒಂದು ಒಕ್ಕೂಟದ ವತಿಯಿಂದ ಇವತ್ತು 2 ದಿನದ ವಿಶೇಷ ಕಾರ್ಯಾಗಾರ ಹಮ್ಮಿಕೊಳ್ಳಲಾಯಿತು ಅಂತಲೇ ಹೇಳ್ಬೋದು. ಇಲ್ಲಿ ಹಲವಾರು ಸ್ಟಾಫ್ ಮತ್ತೆ ಇಲ್ಲಿನ ಸಂಸ್ಥೆಯ ಹಲವಾರು ಒಂದು ಮುಖಂಡರು, ನಾಯಕರುಗಳು ಮತ್ತೆ ಪದಾಧಿಕಾರಿಗಳು ಬೇರೆ ಬೇರೆ ಜಿಲ್ಲೆ, ತಾಲೂಕು, ಹೋಬಳಿ ಮಟ್ಟದಿಂದ ಸುಮಾರು 11,000ಕ್ಕೂ ಹೆಚ್ಚು ನೌಕರರು ಇರುವಂತ ಈ ಒಂದು ಸಂಘದಲ್ಲಿ, ಈ ಒಂದು ಸಂಸ್ಥೆಯಲ್ಲಿ ಆಲ್ಮೋಸ್ಟ್ ಕರ್ನಾಟಕದಲ್ಲೇ ಒಂದು 1,100 ಜನ ಎಂಪ್ಲಾಯೀಸ್ ಇದ್ದಾರೆ. ಸೊ ವಿಶೇಷವಾಗಿ ನಮ್ಮೊಟ್ಟಿಗೆ ರವಿಕುಮಾರ್ ಸರ್ ಇಲ್ಲಿನ ಸ್ಥಳೀಯವಾಗಿ ತಮ್ಮದೇ ಆದ ಒಂದು ಛಾಪು ಮೂಡಿಸಿದ್ದಾರೆ. ಮತ್ತೆ ಇಲ್ಲಿ ಸ್ಥಳೀಯರು ನಮ್ಮ ಒಂದು ಕರ್ನಾಟಕದಿಂದ ಎಂಪ್ಲಾಯೀಸ್ ಅಸೋಸಿಯೇಷನ್ಸ್ ಮತ್ತೆ ಇಲ್ಲಿ ಅವರು ನೌಕರಿ ಮಾಡ್ತಿರೋರು ಮತ್ತೆ ಇಲ್ಲಿ ಒಂದು PF ESIಗೆ ತನ್ನದೇ ಆದ ಒಂದು ಛಾಪು ಮೂಡಿಸಿ ಆಲ್ಮೋಸ್ಟ್ ಎಲ್ಲರಿಗೂ ಯಾರ್ಯಾರು ಪಿಂಚಣಿದಾರರು ಇದ್ದಾರೆ ಅವ್ರಿಗೆ PF ಕೊಡುವ ನಿಟ್ಟಿನಲ್ಲಿ ಮತ್ತೆ ಕರೆಕ್ಟಾಗಿ ಸಿಸ್ಟಮ್ಯಾಟಿಕ್ ವೇ ಆಗಿ ಒಂದು ವರ್ಕ್ ಮಾಡೋ ನಿಟ್ಟಿನಲ್ಲಾಗಿರ್ಬೋದು ಮತ್ತೆ ಆರ್ಗನೈಸೇಷನ್ ವೈಸ್ ಆಲ್ ಓವರ್ ಇಂಡಿಯಾ ದೊಡ್ಡ ಮಟ್ಟದ ಒಂದು ಕಾರ್ಯಾಗಾರದಲ್ಲಿ 300ಕ್ಕಿಂತ 400 ಮೆಂಬರ್ಸ್ ಎಲ್ಲ ಬೇರೆ ಬೇರೆ ಡಿಸ್ಟ್ರಿಕ್ಟ್ಸ್ ಗಳಿಂದ ಎಲ್ಲ ಬಂದು ಈ ಒಂದು ಕಾರ್ಯಕ್ರಮಕ್ಕೆ ಸಾಕ್ಷಿಯಾದರು. ವಿಶೇಷವಾಗಿ ಶೋಭಾ ಕರಂದರ್ಜೆ ಮೇಡಮ್ ಆಗಿರ್ಬೋದು ಮತ್ತೆ ಹಲವಾರು ಮಹನೀಯರು, ಬೇರೆ ಬೇರೆ ಸಿಂಗ್ಸರು ಆಲ್ ಓವರ್ ಇಂಡಿಯಾ ಅವರು ತಮ್ಮದೇ ಆದ ಒಂದು ಛಾಪು ಮೂಡಿಸಿದ್ರು. ಮತ್ತೆ ಅನಿತಾ ಸಿಂಗ್ ದತ್ತಾಜಿ ಇವ್ರು ಬಂದಿದ್ರು, ಸೆಂಟ್ರಲ್ PF ಕಮಿಷನರು. ಸೊ ಇವರೆಲ್ಲರೂ ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ, ಅರ್ಥಪೂರ್ಣ, ವಿಜೃಂಭಣೆಯಾಗಿ ಮಾಡಿದ್ದಾರೆ. ಮತ್ತೆ ವಿಶೇಷವಾಗಿ ಈ ಒಂದು ಮುಂಬರುವ ದಿನಗಳಲ್ಲಿ ಏನು ನಮ್ಗೆ ಸೊಸೈಟಿಗೆ ಮತ್ತೆ PF ಪೆನ್ಷನಿದಾರರು ಏನಿದ್ದಾರೆ ಒಂದು ಸಿಂಪ್ಲಿಫಿಕೇಶನ್ ಜಾಬ್, ಒಂದು ಅವ್ರಿಗೆ ಒಂದು ಸರ್ವಿಸ್ ಕೊಡೋ ನಿಟ್ಟಿನಲ್ಲಿ ಬೇಗ ಒಂದು ಒಳ್ಳೆ ರೀತಿಯಲ್ಲಿ ಕೊಡುಗೆ ನೀಡಬೇಕು ಅನ್ನೋ ನಿಟ್ಟಿನಲ್ಲಿ ಕೆಲಸಗಳಾಗ್ತಾ ಇದೆ. ಮತ್ತೆ ಸಿಂಪ್ಲಿಫಿಕೇಶನ್ ಆಫ್ ದ ಜಾಬ್ ಆಗಿರ್ಬೋದು, ಎಲ್ಲ ವಿಷಯಗಳ ಕುರಿತು ಇವತ್ತು ಆರ್ಗನೈಸರ್ಸ್ ಮತ್ತೆ ಅವ್ರ ಟೀಮ್ ತಂಡದವರೆಲ್ಲರೂ ನಮ್ಮೊಟ್ಟಿಗೆ ಕೂಲಂಕುಷವಾಗಿ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ರು. ಇದಾಗಿತ್ತು ಇವತ್ತಿನ ವಿಶೇಷ ವರದಿ. ನಮಸ್ತೆ.